ಹಾಯ್ ಹಲೋ ನಮಸ್ಕಾರ. ಹೇಗಿದ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಮಾಡೋಕ್ಕೆ ಏನಪ್ಪ ಅಂದರೆ, ಸೊ ವರ್ಕ್ ಬಗ್ಗೆ ಡೀಟೇಲ್ಸ್ ಕೇಳ್ತಿದ್ರೆ ಎಲ್ಲರೂ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಸೊ ಇನ್ಸ್ಟಾದಲ್ಲಿ. ಸೊ ಸುಮಾರಷ್ಟು ಕ್ವಶನ್ಸ್ ನಮಗೆ ಬರ್ತಾ ಇದೆ. ಸೊ ಏನು ವರ್ಕ್ ಇದೆ, ಹೇಗಿದೆ, ಯಾವ ಕೋರ್ಸಸ್ ಇದೆ, ಯಾವ ಪ್ರೈಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೇ ಹೇಳೋಣ ಅಂತ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ, ಫಸ್ಟ್ ಬಂದುಬಿಟ್ಟು ಇದೊಂದು ಗೌರ್ಮೆಂಟ್ ರಿಜಿಸ್ಟರ್ ಪ್ಲಾಟ್ಫಾರ್ಮ್ ಆಗಿದೆ ಇದೊಂದು ಕಂಪ್ನಿ. ಸೊ ನೀವು ನೋಡ್ಕೋಬೋದು, ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಇಲ್ಲ ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು. ನನಗೆ ಸರ್ಚ್ ಮಾಡಿ ನೀವು ಅಲ್ಲಿ ನಾನು ಹಾಕಿದ್ದೀನಿ www.mca.in ಅಂತ ಹೊಡೆದ್ರೆ ನಿಮಗೆ LLP ನೇಮ್ ಅಂತ ಕೇಳುತ್ತೆ. ಅಲ್ಲಿ ಬ್ರಿಡ್ಜ್ ರೂಲ್ ಅಂತ ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಅಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ಕೋಬೋದು ನೀವು. ಅಲ್ಲಿ ಯಾವ್ಯಾವ ಟೈಮಲ್ಲಿ, ಯಾವ ಒಂದು ಇಯರಲ್ಲಿ, ಹಾಗೆ ಯಾವ ಮಂತಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ಅಲ್ಲಿ ಗೌರ್ಮೆಂಟ್ ರಿಜಿಸ್ಟರ್ ಅಂಡರಲ್ಲಿ ಇದೆಯಾ ಅಂತ ಎಲ್ಲ ಫುಲ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ನ ತೋರಿಸುತ್ತೆ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಗೌರ್ಮೆಂಟ್ ರಿಜಿಸ್ಟರ್ ಕಂಪ್ನಿನ ಅಂತ, ಸೊ ನೀವು ಆ ಥರ ಸರ್ಚ್ ಮಾಡಿ ನೋಡ್ಕೋಬೋದು. ಸೊ ಅದು ಮುಗೀತು. ನೆಕ್ಸ್ಟ್ ಏನಪ್ಪ ಅಂದರೆ, ಯಾವ್ಯಾವ ಕೋರ್ಸಸ್ ಇರುತ್ತೆ, ಹೇಗೆ ವರ್ಕ್ ಮಾಡೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು 4 ಬಂಡಲ್ಸ್ ಇದೆ. ಇದರಲ್ಲಿ 26 ಕೋರ್ಸಸ್ ಕೂಡ ಇದೆ. ಸೊ ಫಸ್ಟ್ 4 ಬಂಡಲ್ಸ್ ಹೇಳ್ಬಿಡ್ತೀನಿ. ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಮಾರ್ಕೆಟ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟಾಪಿಕ್ ಮಾಸ್ಟ್ರಿ, ಇಂಪ್ಲಿಮೆಂಟ್ ಮಾಸ್ಟ್ರಿ, ಹಾಗೆ ಫೈನಾನ್ಸ್ ಮಾಸ್ಟ್ರಿ ಅಂತ. ಸೊ ಹೀಗೆ 5 ಬಂಡಲ್ಸ್ ಇದ್ದಾವೆ. ಸೊ ಅದರಲ್ಲಿ ಟೋಟಲ್ ಆಗಿ 26 ಕೋರ್ಸಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಇಲ್ಲಿ ಹೈ ಪೇಯಿಂಗ್ ಡಿಜಿಟಲ್ ಸ್ಕಿಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಇದೊಂದು ಟ್ರೈನಿಂಗಲ್ಲಿ, 26 ಕೋರ್ಸಸ್ಸಲ್ಲಿ. ಸೊ ಕೋರ್ಸಸ್ ಬಗ್ಗೆ ತಿಳಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಯಾವ್ಯಾವ ಪ್ರೈಸಲ್ಲಿದೆ ಅಂತ ಕೇಳಿದರೆ ನೀವು, ಸೊ ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೋಬೋದು ನೀವು. ಮಾರ್ಕೆಟ್ ಮಾಸ್ಟ್ರಿ ಬಂದಿಟ್ಟು 2000 ಸಮಥಿಂಗ್ ಇದೆ. ಸೊ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಬಂದು 3999 ಇದೆ. ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟಾಪಿಕ್ ಮಾಸ್ಟ್ರಿ ಬಂದುಬಿಟ್ಟು 5999 ಇದೆ. ಸೊ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಬಂದುಬಿಟ್ಟು 8999 ಇದೆ. ಸೊ ಫೈನಾನ್ಸ್ ಮಾಸ್ಟ್ರಿ ಲಾಸ್ಟ್ ಒಂದು ಬಂದುಬಿಟ್ಟು 15999 ಇದೆ. ಸೊ ಲಾಸ್ಟ್ ಒಂದು ಬಂದುಬಿಟ್ಟು ಈಗ 10 ಡೇಸ್ ಆಯಿತು. ಸೊ ಅದೊಂದು ಕೋರ್ಸು ಲಾಂಚ್ ಆಗಿ ಅದು 19,999 ಇದೆ. ಸೊ ನೀವು ಅದನ್ನು ಬೇಕಾದರೂ ತೊಗೊಂಡು ನೀವು ಕೋರ್ಸ್ನ ಕಲಿತು ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೋದು. ಈ ಥರ ಪ್ರೈಸಸ್ ಇದೆ. ಸೊ ಅದೇ ನಿಮಗೆ ಇದೇ ಕೋರ್ಸಸ್ಸು ಈಗ ಹೇಳಿರೋ ಪ್ರೈಸಲ್ಲಿಲ್ಲ. ಸೊ ನೀವು ವೆಬ್ಸೈಟಿಗೆ ಡೈರೆಕ್ಟಾಗಿ ಹೋಗಿ ಜಾಯ್ನ್ ಆಗ್ತೀರಾ ಅಂದರೆ, ಸೊ ಈ ಒಂದು ಪ್ರೈಸು ಅಲ್ಲಿ ನಿಮಗೆ ಸಿಗಲ್ಲ. ಈ ಪ್ರೈಸು ಓನ್ಲಿ ನನ್ನ ರೆಫರಲ್ ಕೋಡ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ಸೊ ನೋಡ್ಕೋಬೋದು, ನೀವು ಚೆಕ್ ಮಾಡ್ಕೊಳ್ಳಿ ಹೋಗಿ ವೆಬ್ಸೈಟಲ್ಲಿ ಒಮ್ಮೆ. ಎಲ್ಲ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಬ್ರಿಡ್ಜ್ ಗುರುಲ್ ಅಂತ ಟೈಪ್ ಮಾಡಿ ಫುಲ್ ಡೀಟೇಲು ವರ್ಕ್ ಬಗ್ಗೆ, ಹಾಗೆ ಯಾವ ಥರ ಪ್ರೈಸಸ್ ಇದೆ ಅಂತ ಎಲ್ಲ ತೋರಿಸುತ್ತೆ ನಿಮಗೆ. ರೆಫರಲ್ ಲಿಂಕ್ ಯೂಸ್ ಮಾಡಿದರೆ ಎಷ್ಟು ಕಮ್ಮಿ ರೇಟ್ ಇರುತ್ತೆ ಅಂತ. ಸೊ ನೋಡಿ ಚೆಕ್ ಮಾಡ್ಕೋಬೋದು, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಿಮಗೆ ಜಾಯಿನ್ ಆದಮೇಲೆ ಏನಾಗುತ್ತೆ ಅಂದರೆ, ನಿಮಗೆ ಆನ್ಬೋರ್ಡಿಂಗ್ ಪ್ರೊಸೆಸ್ ಇರುತ್ತೆ. ಹಾಗೆ KYC ಅಪ್ಡೇಟ್ ಮಾಡೋದಿರುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಹಾಗೆ ಟ್ರೈನಿಂಗ್ ತೊಗೋಬೇಕು. ಟ್ರೈನಿಂಗ್ ತೊಗೊಂಡಾದಮೇಲೆ ನೀವು ವರ್ಕ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಅರ್ನಿಂಗ್ನ ಸ್ಟಾರ್ಟ್ ಮಾಡಿದ್ರಿ ಅಂತೆ ಡೈಲಿ ಬೇಸಿಸ್ ಮೇಲೆ ಅರ್ನಿಂಗನ್ನು ಮಾಡ್ಬೋದು. ಹಾಗೆ ವೀಕ್ಲಿ ಪೇಮೆಂಟ್ ಅಂತ ಇರುತ್ತೆ. ಇಲ್ಲಿ ವೀಕ್ಲಿ ಪೇಮೆಂಟ್ ಅಂದರೆ ಪ್ರತಿ ಮಂಗಳವಾರ ನಿಮಗೆ ಅಮೌಂಟ್ ಅನ್ನೋದು, ಸ್ಯಾಲ್ರಿ ಅನ್ನೋದು ಆಗುತ್ತೆ. ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಯಾಕಂದರೆ KYC ಮಾಡೋದು ಯಾವ ಕಾರಣಕ್ಕಂದರೆ ಇದೇ ಕಾರಣಕ್ಕೆ, ನಿಮಗೆ ವೀಕ್ಲಿ ಪೇಮೆಂಟ್ ಇರುತ್ತೆ ಅಲ್ವಾ. ಸೊ ಇದೇ ಕಾರಣಕ್ಕೆ. ಹಾಗೆ ಇಲ್ಲಿ ವೀಕ್ಲಿ ಪೇಮೆಂಟ್ ಕೂಡ ಇರುತ್ತೆ. ಸೊ ನಿಮಗೆ ವೀಕ್ಲಿ ಟ್ರೈನಿಂಗ್ ಕೂಡ 3 ಟ್ರೈನಿಂಗ್ ಇರುತ್ತೆ. ವೀಕ್ಲಿ 3 ಟ್ರೈನಿಂಗ್ಗಳು ನಿಮಗೆ ಫ್ರೀಯಾಗಿ ಲೈವ್ ಟ್ರೈನಿಂಗ್ ಇರುತ್ತೆ. ಅದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ಸೊ ನಿಮಗೆ ಕನ್ನಡದಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ ಆದರೆ ನನ್ನ ಗೈಡೆನ್ಸ್ ಅಂತ ನೀವು ತೊಗೋಬೋದು, ನನ್ನ ಕಡೆ ಜಾಯ್ನ್ ಆದರೆ. ಸೊ ಕನ್ನಡದಲ್ಲಿ ನಾನು ಗೈಡ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನ್ನ ಕೇಳ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಲೈವ್ ಟ್ರೈನಿಂಗ್ ಆಯಿತು, ಹಾಗೆ ವೀಕ್ಲಿ ಪೇಮೆಂಟ್ ಇರುತ್ತೆ ಅಂತ ಹೇಳಿದೆ. ಸೊ ಹಾಗೆ ನಿಮಗೆ ಸರ್ಟಿಫಿಕೇಟ್ಸು ಕೂಡ ಸಿಗ್ತಾ ಇದೆ ಇಲ್ಲಿ. ಸೊ ಪ್ರತಿಯೊಂದು ಕೋರ್ಸಸ್ ಮೇಲೆ ನಿಮಗೆ ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ. ಸೊ ಹಾಗೆ ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ. ಹಾಗೆ ಕಂಪ್ನಿ ಕಡೆಯಿಂದ ಒಂದು ಮೇನ್ ಸರ್ಟಿಫಿಕೇಟ್ ಅಂತ ಬರುತ್ತೆ ನಿಮಗೆ.
ಅದು 1,00,000 ಮೇಲೆ ಅಚೀವ್ ಮಾಡಿದವ್ರಿಗೆ. ಹಾಗೆ ರಿವಾರ್ಡ್ಸ್ ಅನ್ನೋದು ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಕೂಡ ಕೊಡ್ತಾರೆ ಈ ಕಂಪ್ನಿ ಕಡೆಯಿಂದ ನಿಮಗೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ. ಹಾಗೆ ನಿಮಗೆ ಇಲ್ಲಿ ನ್ಯಾಷನಲ್ ಹಾಗೆ ಇಂಟರ್ನ್ಯಾಷನಲ್ ಅಂತ ಟ್ರಿಪ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಫ್ರೀಯಾಗಿ ನಿಮಗೆ ಫ್ಲೈಟ್ ಟಿಕೆಟ್ ಆಗಲಿ, ಅಲ್ಲಿ ಉಳ್ಕೋ ವ್ಯವಸ್ಥೆ ಆಗಲಿ, ಊಟದ್ದಾಗಲಿ ಎಲ್ಲವೂ ಫ್ರೀಯಾಗೇ ಇರುತ್ತೆ ನಿಮಗೆ. ಸೊ ನೀವು ಹೇಗೆ ಅಚೀವ್ ಮಾಡ್ತೀರಲ್ವ ಆ ಥರ ನಿಮಗೆ ಸ್ಪೆಷಲಿಟೀಸು, ಅವಾರ್ಡ್ಸು, ರಿವಾರ್ಡ್ಸು ಎಲ್ಲ ಕೊಡ್ತಾರೆ ಅವರೇ ಕರೆದು. ಸೊ ಇಷ್ಟೆಲ್ಲ ಇದೆ. ಸೊ ನೀವು ಯಾಕೆ ಪೇ ಮಾಡಬೇಕು ಅಂದರೆ ಇವೆಲ್ಲ ಕಾರಣಕ್ಕೋಸ್ಕರ. ಸೊ ಲೈವ್ ಟ್ರೈನಿಂಗ್ ಇರುತ್ತೆ. ಹಾಗೆ ಕೋರ್ಸಸ್ ಅಂದಮೇಲೆ ಕೋರ್ಸಸ್ ಮೇಲೆ ನಿಮಗೆ ಪ್ರೈಸ್ ಕಟ್ಟಲೇಬೇಕಾಗತ್ತೆ. ಸೊ ನೀವೇ ಹೊರಗಡೆ ಕಲಿಬೇಕಂದ್ರೂ ನೀವು ಪ್ರೈಸ್ ಇದು ಅಮೌಂಟ್ ಅನ್ನೋದು ಕಟ್ತೀರಲ್ವಾ. ಸೊ ಹಾಗಾಗಿ ಇಲ್ಲಿ ಕೂಡ ನೀವು ಅಮೌಂಟನ್ನು ಕಟ್ಟಲೇಬೇಕಾಗುತ್ತೆ. ಅದು ಟ್ರೈನಿಂಗೋಸ್ಕರ ಅಷ್ಟೇ. ಆಮೇಲೆ ತುಂಬ ಚೆನ್ನಾಗಿ ನಿಮಗೆ ಅದೇ ಹೇಳಿದ್ನಲ್ಲ, ನೀವು ಹೇಗೆ ಅರ್ನಿಂಗ್ ಮಾಡಿರ್ತೀರಲ್ಲ ಅದ್ರ ಮೇಲೆ ಫುಲ್ ಅವಾರ್ಡ್ಸು, ರಿವಾರ್ಡ್ಸು, ಹಾಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನಿಮಗೆ ನಮ್ಮ ಗೈಡೆನ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಫ್ಲೇಟ್ ಪ್ಯಾನಲಲ್ಲಿ. ಯಾಕಂದರೆ ನಮ್ಮ ರೆಫರಲ್ ಕೋಡಿಂದ ನೀವು ಯೂಸ್ ಮಾಡ್ಕೊಳ್ತೀರ ಅಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮದು ನಮ್ಮ ಮೇಲಿರುತ್ತೆ. ಸೊ ಏನೇ ಪ್ರಾಬ್ಲಮ್ ಇದ್ದರೂ ನಾವೇ ಸಾಲ್ವ್ ಮಾಡಬೇಕಾಗತ್ತೆ. ಗೊತ್ತಿರಲ್ವ ಸ್ಟಾರ್ಟಿಂಗು ನಿಮ್ಮದು ಇಷ್ಟೆಲ್ಲ ಇರುತ್ತೆ. ಸೊ ಇಷ್ಟೆಲ್ಲ ಸ್ಪೆಸಿಲಿಟೀಸ್ ಕೊಟ್ಟು ಫ್ರೀಯಾಗಿ ಸಿಗುತ್ತಾ ಅಂತ ಯಾರು ಕೇಳಕ್ಕೆ ಹೋಗಬೇಡಿ. ಸೊ ಈ ಥರ ಇರುತ್ತೆ. ಹಾಗೆ ಇಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ನಾನು ಹೇಳಿಲ್ಲ ಅನಿಸುತ್ತೆ. ಸೊ ವರ್ಕ್ ಹೇಗಿರುತ್ತೆ ಅಂದರೆ 2 ಥರದಲ್ಲಿ ವರ್ಕ್ ಮಾಡ್ಬೋದು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಪ್ಪ ಅಂದರೆ ಥರ್ಡ್ ಪಾರ್ಟಿ ಕಂಪ್ನಿದು, ಅಂದರೆ ಯಾವುದಾದ್ರೂ ಒಂದು ಕಂಪ್ನಿ ಅಥವಾ ಬಿಸ್ನೆಸ್ನ ಪ್ರಾಡಕ್ಟ್ನ ಅಥವಾ ಸರ್ವಿಸಸ್ನ ನಾವು ನಮ್ಮ ಮುಖಾಂತರ ಪ್ರಮೋಟ್ ಮಾಡಿ ನಮ್ಮ ಅಫಿಲಿಯೇಟ್ ಲಿಂಕ್ ಅಂತ ಕೊಟ್ಟಿರ್ತಾರೆ. ಸೊ ಅಫಿಲಿಯೇಟ್ ಲಿಂಕ್ ಮುಖಾಂತರ ಕಂಪ್ನಿಗೆ ಏನಾದರೂ ಸೇಲ್ ಆಯಿತು ಅಂದಾಗ ನಮಗೆ ಆ ಕಂಪ್ನಿ ಕಡೆಯಿಂದ ಕಮಿಷನ್ ಅನ್ನೋದು ಬರುತ್ತೆ. ಹಾಗೆ ಕಸ್ಟಮರ್ಗೆ ಅವರ ಪ್ರಾಡಕ್ಟು ಅವ್ರಿಗೆ ತಲುಪುತ್ತೆ. ಹಾಗೆ ನಾವು ಲಿಂಕ್ ಮುಖಾಂತರ ಸೇಲ್ ಮಾಡಿರ್ತೀವಲ್ವ, ಹಾಗೆ ಕಂಪ್ನಿ ಕಡೆಯಿಂದ ನಮಗೆ ಕಮಿಷನ್ ಅನ್ನೋದು ಬರುತ್ತೆ. ಈ ಥರ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ಬೋದು ನೀವು. ಹಾಗೆ ಫ್ರೀಲಾನ್ಸಿಂಗ್ ಹೇಗಪ್ಪ ಅಂತಂತ ಹೇಳಿದರೆ, ಸೊ ಫ್ರೀಲಾನ್ಸಿಂಗಲ್ಲಿ ಇಲ್ಲಿ ನಿಮಗೆ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಫೇಸ್ಬುಕ್ ಆ್ಯಡ್ಸು ರನ್ ಮಾಡೋದು, ಗೂಗಲ್ಸ್ ಆ್ಯಡ್ ರನ್ ಮಾಡೋದು, ಈ ಥರ ಇರುತ್ತೆ ಅಲ್ವಾ. ಸೊ ಈ ಥರ ಜಾಬ್ನ ನೀವು ಇಲ್ಲಿ ತೊಗೋಬೋದು. ನಾನು ಹೇಳಿದ್ದೆ ನಿಮಗೆ. ಸೊ ಇಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಅಂತ. ಸೊ ಈ ಸರ್ಟಿಫಿಕೇಟ್ನ ನಿಮ್ಮ ರಿಸ್ಯೂಮಲ್ಲಿ ನೀವು ಆ್ಯಡ್ನ ಮಾಡ್ಕೋಬೋದು. ಸೊ ಈ ಥರ ಇರುತ್ತೆ. ರಿಸ್ಯೂಮಲ್ಲಿ ಆ್ಯಡ್ ಮಾಡಿದರೆ ಅಂತೆ ಅದೊಂದು ವ್ಯಾಲ್ಯೂಬಲ್ ಆಗಿರುತ್ತೆ ನಿಮಗೆ. ಗೌರ್ಮೆಂಟ್ ರಿಜಿಸ್ಟರ್ ಕಂಪ್ನಿಯಿಂದ ನಿಮಗೆ ಕೊಟ್ಟಿರ್ತಾರಲ್ವ. ಸೊ ಅದನ್ನು ನಿಮ್ಮ ರಿಸ್ಯೂಮಲ್ಲಿ ಆ್ಯಡ್ ಮಾಡಿದರೆ ನಿಮಗೆ ಬಹಳಷ್ಟು ಆಪರ್ಚುನಿಟಿ ಸಿಗುತ್ತೆ ಇಲ್ಲಿ ಜಾಬ್ನ ಮಾಡೋಕ್ಕೆ. ಸೊ ಅದು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ನೀವು ಈ ಥರ ವರ್ಕ್ನ. ಸೊ ಈ ಥರ 2 ಥರ ವರ್ಕ್ ಇರುತ್ತೆ. ಯಾವ್ದು ಬೇಕಾದರೂ ಮಾಡ್ಕೋಬೋದು ನೀವು. ಸೊ ಈ ಥರ ವರ್ಕ್ ಇರುತ್ತೆ. ಸೊ ನೀವೇನಾದರೂ ಜಾಯ್ನ್ ಆಗಬೇಕು ಅಂದರೆ ನನ್ನ ರೆಫರಲ್ ಲಿಂಕ್ ಇಲ್ಲಿದೆ. ಸೊ ಇದ್ರ ಮುಖಾಂತರ ನೀವು ಜಾಯ್ನ್ ಆಗ್ಬೋದು, ಯಾವ ಬಂಡಲ್ ಬೇಕಾದರೂ. ಸೊ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಇನ್ಸ್ಟಾ ID ಕೂಡ ಇದೆ. ನೀವು ಅಲ್ಲಿ ಹೋಗಿ ಹೈಲೈಟ್ಸಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಎಲ್ಲ ಡೀಟೇಲ್ಸ್ ಇದೆ. ಯಾವ ಥರ ಅರ್ನಿಂಗ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸು, ಹೋಮ್ ಮೇಕರ್ಸು, ಹಾಗೆ ಜಾಬ್ ಹೋಲ್ಡರ್ಸು, ಡಾಕ್ಟರ್ಸು ಎಲ್ಲರೂ ಅರ್ನಿಂಗ್ ಮಾಡ್ತಾಯಿದ್ರೆ ಅದು ಸೈಡ್ ಇನ್ಕಮ್ ಆಗಿ ಅವರು ಚೂಸ್ ಮಾಡ್ಕೊಂಡಿರ್ತಾರೆ ಪಾರ್ಟ್ ಟೈಮ್ ಜಾಬ್ ಆಗಿ ಇದನ್ನು. ಸೊ ನೀವು ಒಂದ್ಸಲ ಹೋಗಿ ಇನ್ಸ್ಟಾಗ್ರಾಮ್ ID ಚೆಕ್ ಮಾಡ್ಕೋಬೋದು ನಂದು. ಸೊ ಅಲ್ಲಿ ಎಲ್ಲ ಡೀಟೇಲ್ಸು ಹಾಕಿದ್ದೀನಿ. ಹಾಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಕನ್ನಡದಲ್ಲಿ ಗೈಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.